ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಓಡಿಸಲಾಗಿದೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಷ್ಟು ಪಾಲಿಕೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ 5 ಮಹಾನಗರ ಪಾಲಿಕೆಗಳನ್ನ ರಚಿಸ್ತೀವಿ ಅಂತ ಉತ್ತರದಲ್ಲಿ ಹೇಳಿದ್ದಾರೆ. ವಿಭಜಿತ ಪಾಲಿಕೆಗಳಲ್ಲಿ ಆಯಾಯ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳು ಆಯಾಯ ಕಾರ್ಪೊರೇಷನಲ್ಲೇ ಬರ್ತಾವ ಇಲ್ವೇ ಅನ್ನೋದು ಕೇಳಿದೆ. ಅದಕ್ಕೆ ಇನ್ನೂ ಕಾಲ ಆಕ್ಷೇಪಣೆಗಳನ್ನ ಕರೆದಿದ್ವಿ, ಡ್ರಾಫ್ಟ್ ನೋಟಿಫಿಕೇಷನ್ ಕೊಟ್ಟಿದ್ದೀವಿ, ಫೈನಲ್ ನೋಟಿಫಿಕೇಷನ್ ಆಗಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ನಗರ ಪಾಲಿಕೆಯ ಗಡಿಗಳನ್ನ ಇನ್ನು ನಿಗದಿಪಡಿಸಿ ಅಂತಿಮವಾಗಿ ಹೊರಡಿಸಿಲ್ಲ. ವಾರ್ಡ್ಗಳ ಪುನರ್ವಿಂಗಡಣೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ನವೆಂಬರ್ನಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಚುನಾವಣೆಯನ್ನು ನಡೆಸ್ತೀವಿ ಅಂತೇಳಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನೂ ಏನು ಮಹಾನಗರ ಪಾಲಿಕೆ 5 ಮಹಾನಗರ ಪಾಲಿಕೆಗಳ ಗಡಿನೇ ಗುರ್ಸೋಕ್ಕಾಗಿಲ್ಲ, ಇನ್ನೂ ಅಬ್ಜೆಕ್ಷನ್ ಹಂತದಲ್ಲಿದೆ. ಇದಾದ ನಂತರ ವಾರ್ಡ್ಗಳನ್ನ ಗಡಿ ರೇಖೆಗಳನ್ನ ಗುರ್ತಿಸಿ ಅದಕ್ಕೆ ಒಂದು 30 days ಅಬ್ಜೆಕ್ಷನ್ ಕಾಲ್ ಮಾಡಿ ಅಲ್ಲಿಂದ ಅದು ಫೈನಲ್ ಆದಮೇಲೆ ಕೆಟಗಿರಿ ಮಾಡಿ ನವಂಬರ್ ಒಳಗೆ ಮುಗಿಸೋಕ್ಕಾಗುತ್ತಾ? ನಮ್ಮ ಕಾಳಜಿ ವರ್ಷ ಆಗಿದೆ ಮಹಾನಗರ ಪಾಲಿಕೆ ಚುನಾವಣೆ ನಡೆದು. ನಿಮ್ಮ ಸರ್ಕಾರ ಬಂದು 3 ವರ್ಷ ಹತ್ತತ್ರ ಆಯ್ತಾ ಬಂತು. ಈಗಾದ್ರೂ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ ಸ್ಥಳೀಯರ ಕೈಲಿ ಆಡಳಿತವನ್ನು ಕೊಟ್ಟರೆ ಸರ್ಕಾರದ ಮೇಲೂ ಹೊರೆ ಕಮ್ಮಿ ಆಗುತ್ತೆ. ಏನು ಬೆಂಗಳೂರಿನಲ್ಲಿ ಮಳೆ ಬಂದಾಗ ಈಗ ಗಾರ್ಬೇಜು, ಹಲವಾರು ನೀರಿನ ಸಮಸ್ಯೆ, ಇವೆಲ್ಲ ಸ್ಥಳೀಯ ಏನು ಆಯ್ಕೆ ಆಗಿರ್ತಕ್ಕಂಥ ಕಾರ್ಪೊರೇಟರ್ಗಳು ನೋಡ್ತಕ್ಕಂಥ ಕೆಲಸನ ಇವತ್ತು ಶಾಸಕರು ಮಂತ್ರಿಗಳು ಮಾಡ್ತಾಯಿದ್ದೀರಾ. ಅದನ್ನು ತಪ್ಪಿಸಿ ಲೋಕಲ್ಲು ಸ್ಥಳೀಯವಾಗಿ ಚುನಾವಣೆ ಮಾಡಿ ಅಧಿಕಾರವನ್ನು ಅವ್ರು ಕೊಡಿ ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ.